ಕುಡಿದು ನಟಿಯೋರ್ವಳ ಮೈ ಮೇಲೆ ಕೈ ಹಾಕಿದಾನೆ ಬಿಲ್ಡರ್ ಪುತ್ರ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಜೊತೆಗೆ ಆ ನಟಿ ತನ್ನ ಮೇಲೆ ಕೈ ಹಾಕಿದಂತಹ ವ್ಯಕ್ತಿಯನ್ನ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಆ ಕಿರುತೆರೆ ನಟಿಗೆ ಲೈಂಗಿಕ ಕಿರುಕುಳವನ್ನ ಕೂಡ ನೀಡಲಾಗಿದೆ ಅಂತಾನೂ ಕೂಡ ಈಗೊಂದು ಆರೋಪ ಕೇಳಿ ಬರ್ತಾ ಇದೆ. ಈ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಯಾಕಂತಂದ್ರೆ ಇಲ್ಲಿ ಪೊಲೀಸರೇ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ಆ ನಂತರದಲ್ಲಿ ಹಿರಿಯ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ರೀತಿ ಮುಚ್ಚಾಕೋಕ್ ಹೋಗಿದ್ದಂತಹ ಪೊಲೀಸ್ ಅಧಿಕಾರಿಗೆ ಅಂತೇಳಿ ತಿಳಿದು ಬಂದಿದೆ. ಹಾಗೆ ಏನಾಗಿದ್ದು ಘಟನೆ ಅನ್ನುವಂಥದ್ದನ್ನೇ ನೋಡೋದಾದ್ರೆ, ನಿನ್ನೆ ರಾತ್ರಿ ಬೆಂಗಳೂರಿನ ಸ್ಕೈ ಬಾರ್ ನಲ್ಲಿ ಕಿರುತೆರೆಯ ನಟಿಯೋರ್ವರು ಜೊತೆಗೆ ಅವರ ಜೊತೆಗೆ ಬಹಳಷ್ಟು ಸ್ನೇಹಿತರು ಇರ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬಿಲ್ಡರ್ ಓರ್ವನ ಪುತ್ರ ದರ್ಶನ್ ಅನ್ನುವಂತಹ ವ್ಯಕ್ತಿ ಆ ನಟಿಯ ಜೊತೆ ಅಸಭ್ಯವಾಗಿ ವರ್ತಿಸ್ತಾನೆ. ಜೊತೆಗೆ ಆಕೆಯ ಕುತ್ತಿಗೆಗೂ ಕೂಡ ಒಂದು ಹಂತದಲ್ಲಿ ಕಚ್ಚುತ್ತಾನೆ. ಆಗ ಆ ನಟಿ ಕೂಗಿಕೊಳ್ತಾಳೆ. ಆಗ ಆ ನಟಿಯ ಸ್ನೇಹಿತರು ಬಂದು ಆ ಬಿಲ್ಡರ್ ಪುತ್ರ ದರ್ಶನ್ಗೆ ಒಂದು ಹಂತದಲ್ಲಿ ಥಳಿಸಿದ್ದಾರೆ. ಹಾಗೆ ಇಷ್ಟೆಲ್ಲ ಆಗ್ತಾ ಇದ್ದಂತೆ, ಗಲಾಟೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಕೈ ಬಾರ್ನ ಸಿಬ್ಬಂದಿ ಏನೋ ಬೌನ್ಸರ್ಗಳು ಇರ್ತಾರೆ, ಅವರು ಆ ದರ್ಶನ್ ಅನ್ನುವಂಥ ವ್ಯಕ್ತಿಯನ್ನ ಹೊರಗೆ ಹಾಕಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಆಗ ಅದೇ ಸ್ಕೈ ಬಾರ್ನ ಸ್ವಲ್ಪ ದೂರದಲ್ಲಿ, ಅಂದ್ರೆ ಆ ವಿಠಲ್ ಮಲ್ಯ ರಸ್ತೆಯ ಬಳಿ ಒಂದು ಚಾಯ್ ಪಾಯಿಂಟ್ ಅಂತ ಇದೆ, ಆ ಶೆಲ್ ಪೆಟ್ರೋಲ್ ಬಂಕ್ ಜೊತೆಗೆ ಚಾಯ್ ಪಾಯಿಂಟ್ ಎಲ್ಲ ಇರುವಂತದ್ದು. ಅಲ್ಲಿ ಆ ದರ್ಶನ್ ತನ್ನ ಹುಡುಗರನ್ನ ಕರೆಸ್ಕೊಂಡು ತನ್ನ ಗ್ಯಾಂಗ್ ಜೊತೆ ಕಾಯ್ತಾ ಇರ್ತಾನೆ. ಯಾವಾಗ ಈ ನಟಿ ತನ್ನ ಸ್ನೇಹಿತರ ಜೊತೆಗೆ ಆ ಸ್ಪಾಟ್ಗೆ ಬರ್ತಾ ಇದ್ದಂತೆ ಅಲ್ಲಿ ಈ ಎರಡೂ ಗ್ಯಾಂಗ್ ನಡುವೆ ಒಂದು ಹೊಡೆದಾಟ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ತಕ್ಷಣವೇ ಶೆಲ್ ಪೆಟ್ರೋಲ್ ಬಂಕ್ ನ ಸೆಕ್ಯೂರಿಟಿ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾನೆ. ನಮ್ಮ ಪೆಟ್ರೋಲ್ ಬಂಕ್ ಮುಂದೆ ಈ ರೀತಿಯಾಗಿ ಗಲಾಟೆ ಆಗ್ತಾ ಇದೆ ಅಂತ ಹೇಳಿ. ಇದೆಲ್ಲವೂ ಕೂಡ ತಡರಾತ್ರಿ ಆಗ್ತಾ ಇದ್ದಂತಹ ಒಂದಷ್ಟು ಪ್ರಸಂಗ. ಸೊ ತಕ್ಷಣ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ನೊಂದ ಧಾರಾವಾಹಿ ನಟಿಯಿಂದ ಪೊಲೀಸರಿಗೆ ಅಲ್ಲೊಂದು ದೂರು ಕೂಡ ಕೊಡಲಾಗುತ್ತೆ. ಆಕೆ ಕೊಟ್ಟಂತ ದೂರನ್ನ ಆಧರಿಸಿ ದರ್ಶನ್ ಮತ್ತು ಆತನ ಗ್ಯಾಂಗ್ ಅನ್ನ ಪೊಲೀಸರು ವಶಕ್ಕೆ ಪಡೆದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಆಗ ತಕ್ಷಣ ಬಿಲ್ಡರ್ ಶ್ರೀನಿವಾಸ್ಗೆ ಮಾಹಿತಿಯನ್ನ ನೀಡ್ತಾನೆ ಪುತ್ರ ದರ್ಶನ್. ದರ್ಶನ್ನ ತಂದೆ ಶ್ರೀನಿವಾಸ್, ಆತ ಓರ್ವ ಬಿಲ್ಡರ್. ವಿಚಾರ ತಿಳಿದು ಕಬ್ಬನ್ ಪಾರ್ಕ್ ಠಾಣೆಗೆ ಬಿಲ್ಡರ್ ಶ್ರೀನಿವಾಸ್ ಬರ್ತಾನೆ. ಇದು ಯಾಕಂದ್ರೆ ಇದೆಲ್ಲವೂ ಕೂಡ ನಡೆದಂತದ್ದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಸೊ ನಟಿಯ ಬಳಿ ಮಾತನಾಡಿ ಕಾಂಪ್ರಮೈಸ್ ಮಾಡಿಸ್ತಾರೆ ಇನ್ಸ್ಪೆಕ್ಟರ್ ನಾಗರಾಜ್ ಅಂತ ಹೇಳಿ ತಿಳಿದು ಬಂದಿದೆ. ಆಗ ಹಣ ಪಡೆದುಕೊಂಡು ಠಾಣೆಯಿಂದ ವಾಪಸ್ ಹೋಗಿದ್ದಾರೆ ನಟಿ ಅಂತಾನೂ ಕೂಡ ತಿಳಿದು ಬಂದಿದೆ. ಜೊತೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಕಾಂಪ್ರಮೈಸ್ ಮಾಡಿಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗ ಇನ್ಸ್ಪೆಕ್ಟರ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಅದನ್ನ ಒಂದು NCR ಹಾಕ್ಬಿಟ್ಟು ಬಿಲ್ಡರ್ ಪುತ್ರನಿಂದ ಹಣ ಪಡೆದು ನೀನು NCR ಹಾಕಿದೀಯಾ ಅನ್ನುವಂತಹ ಆರೋಪವನ್ನ ಈಗ ಆ ಇನ್ಸ್ಪೆಕ್ಟರ್ ವಿರುದ್ಧ ಮಾಡಲಾಗಿದೆ ಅಂತಾನೂ ಕೂಡ ತಿಳಿದು ಬಂದಿದೆ. ಕಬ್ಬನ್ ಪಾರ್ಕ್ ಪೊಲೀಸರು NCR ಮಾಡಿದ್ದಾರೆ, ಕಾಂಪ್ರಮೈಸ್ ಮಾಡಿಸಿದ್ದಾರೆ. ಅದು ಕೂಡ ಇದೊಂದು ಗಂಭೀರವಾದಂತಹ ಪ್ರಕರಣ, ಲೈಂಗಿಕ ದೌರ್ಜನ್ಯ ಕೊಟ್ಟಿರುವಂತಹ ಪ್ರಕರಣ. ಇದನ್ನು ಹೇಗೆ ಕಾಂಪ್ರಮೈಸ್ ಮಾಡಿ ಕಳಿಸಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಈಗ ಇನ್ಸ್ಪೆಕ್ಟರ್ಗೆ ಇಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದೆಲ್ಲವೂ ಕೂಡ ನಿನ್ನೆ ತಡರಾತ್ರಿ 1:20 ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಿ ತಿಳಿದು ಬಂದಿದೆ. ಕಂಠಪೂರ್ತಿಯಾಗಿ ಕುಡಿದು ಈ ರೀತಿಯಾಗಿ ಗಲಾಟೆ ಮಾಡಿಕೊಂಡು ಆ ನಂತರದಲ್ಲಿ ಅದನ್ನ ಕಾಂಪ್ರಮೈಸ್ ಮಾಡಿಸಿದ್ದು ಯಾಕೆ, ಅದು ಕೂಡ ಲೈಂಗಿಕ ದೌರ್ಜನ್ಯ ಅನ್ನುವಂತ ಆರೋಪವನ್ನ ಯುವತಿ ಮಾಡಿದಂತ ಸಂದರ್ಭದಲ್ಲೂ ಕಾಂಪ್ರಮೈಸ್ ಮಾಡಿಸೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ಈಗ ಆ ಇನ್ಸ್ಪೆಕ್ಟರ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಈಗ ನೀವು ದುಡ್ಡನ್ನ ಪಡೆದು ಈ ರೀತಿಯಾಗಿ ಮಾಡಿದ್ದೀರಾ ಅಂತಾನೂ ಕೂಡ ಆರೋಪಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಮತ್ತೊಮ್ಮೆ ನಡೆದಂತ ಘಟನೆ ಏನು ಅನ್ನುವಂಥದ್ದನ್ನ ಇಲ್ಲಿ ಮತ್ತೊಮ್ಮೆ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ನಿನ್ನೆ ತಡರಾತ್ರಿ ಬೆಂಗಳೂರಿನ ಸ್ಕೈ ಬಾರ್ ನಲ್ಲಿ ಒಂದು ಪಾರ್ಟಿ ಆಗ್ತಾ ಇರುತ್ತೆ. ಆಗ ಕನ್ನಡದ ಸೀರಿಯಲ್ ನಲ್ಲಿ ನಡೆಸ್ತಾ ಇರುವಂತಹ ನಟಿ, ಸರ್ಪ ಸಂಬಂಧ ಅನ್ನುವಂಥ ಸೀರಿಯಲ್ ನಲ್ಲಿ ನಡೆಸ್ತಾ ಇರುವಂತಹ ಓರ್ವ ನಟಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಅದು ಶ್ರೀನಿವಾಸ್ ಅನ್ನುವಂತ ಬಿಲ್ಡರ್ ನ ಪುತ್ರ ದರ್ಶನ್ ಅನ್ನುವಂತ ವ್ಯಕ್ತಿ ಮಾಡಿರುವಂತಹ ಲೈಂಗಿಕ ದೌರ್ಜನ್ಯ ಅಂತೇಳಿ ತಿಳಿದು ಬಂದಿದೆ. ಆಗ ಅದನ್ನ ಪ್ರಶ್ನಿಸಿದಂತ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಆಗ ಸ್ಕೈ ಬಾರ್ ನಿಂದ ಹೊರ ಹಾಕಿದ್ದಾರೆ. ಈಗ ನಾವೇನು ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ದರ್ಶನ್ ಅನ್ನುವಂತ ವ್ಯಕ್ತಿ ಆತ ಹೊರಗೆ ಬಂದ ನಂತರದಲ್ಲಿ ಮತ್ತೆ ಬಂದು ಗಲಾಟೆ ಮಾಡಿದ್ದಾನೆ ಅಂತೇಳಿ ತಿಳಿದು ಬಂದಿದೆ. ಹೀಗಾಗಿ ಪೊಲೀಸರು ಮಧ್ಯಪ್ರವೇಶಿಸಿ ಇವರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ರು. ಆಗ ನಟಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಪೊಲೀಸರು ಕಾಂಪ್ರಮೈಸ್ ಮಾಡಿಸಿ ಕಳಿಸಿದ್ದಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಆರೋಪ. ಇದೆಲ್ಲವೂ ಕೂಡ ನಿನ್ನೆ ತಡರಾತ್ರಿ ವಿಠಲ್ ಮಲ್ಯ ರಸ್ತೆ ಬಳಿ ಸ್ಕೈ ಬಾರ್ ನಲ್ಲಿ ನಡೆದಿರುವಂತಹ ಒಂದಷ್ಟು ಗಲಾಟೆ ವಿಚಾರ.
ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಆದ್ರೆ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವತಿಯರ ಮೇಲೆ ಆಗಿರುವಂತಹ ಈ ರೀತಿಯಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಎಷ್ಟಿದೆ ಅನ್ನುವಂಥದ್ದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರಣೆ. ಇದರ ವಿಚಾರವಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾದಂತಹ ಘಟನೆಗಳು ಕೂಡ ಆಗಿದೆ. ಇಷ್ಟಿದ್ರೂ ಕೂಡ ಪೊಲೀಸರು ಈ ರೀತಿಯಾದಂತಹ ಒಂದು ಗಂಭೀರ ಆರೋಪ ಕೇಳಿಬಂದಂತಹ ಸಂದರ್ಭದಲ್ಲಿ ಕಾಂಪ್ರಮೈಸ್ ಮಾಡಿಸ್ ಕಳಿಸಿದ್ದು ಯಾಕೆ? ಜೊತೆಗೆ ಶ್ರೀಮಂತ ಉದ್ಯಮಿ ಏನಿದ್ದ ಅಥವಾ ಬಿಲ್ಡರ್ ಏನಿದ್ದ ಆತನಿಂದ ಹಣ ಪಡೆದು ಪೊಲೀಸರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಈಗ ಸ್ವತಃ ಇಲಾಖೆಯಲ್ಲೇ ಅವ್ರ ಮೇಲೆ ಮಾಡಲಾಗ್ತಾ ಇದೆ ಅಂತಾನೂ ಕೂಡ ಈಗ ಕೇಳ್ಬರ್ತಾ ಇರುವಂತಹ ವಿಚಾರ. ಹೀಗಾಗಿ ಅಲ್ಲಿ ನಿಜಕ್ಕೂ ನಡೆದಿದ್ದೇನು, ಕಾಂಪ್ರಮೈಸ್ ಮಾಡಿಸ್ ಕಳಿಸೋದಕ್ಕೆ, ಅದು ಇಂತಹ ಗಂಭೀರ ಪ್ರಕರಣದಲ್ಲಿ ಕಾಂಪ್ರಮೈಸ್ ಮಾಡಿಸ್ ಕಳಿಸೋದಕ್ಕೆ ಏನ್ ಕಾರಣ ಆಯ್ತು ಅನ್ನುವಂತಹ ವಿಚಾರವೂ ಕೂಡ ಈಗ ಚರ್ಚೆಗೆ ಕಾರಣ ಆಗಿರುವಂತಹ ಸಂಗತಿ. ಅದರ ಜೊತೆಗೆ ನಾವೀಗೇನು ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ಹುಡುಗ, ಈತನ ವಿರುದ್ಧನೇ ನಿನ್ನೆ ಲೈಂಗಿಕ ದೌರ್ಜನ್ಯ ನೀಡಿದಂತಹ ಆರೋಪ ಕೇಳಿ ಬಂದಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಷ್ಣು, ಈಗ ಒಂದು ಕಡೆ ಲೈಂಗಿಕ ದೌರ್ಜನ್ಯ ನೀಡಿದಂತಹ ವಿಚಾರ, ಮತ್ತೊಂದು ಕಡೆ ಈಗ ಸ್ವತಃ ಪೊಲೀಸರ ವಿರುದ್ಧನೇ ದುಡ್ಡು ತೆಗೆದುಕೊಂಡು NCR ಹಾಕಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತದೆ. ಆಕ್ಚುಲ್ ಆಗಿ ನಿನ್ನೆ ತಡರಾತ್ರಿ ನಡೆದಿರುವಂತಹ ವಿಚಾರಗಳು ಏನೇನು ವಿಷ್ಣು? ಹೌದು ಮಾಲ್ತೇಶ್, ಈಗಾಗಲೇ ಸ್ಕೈಬಾರ್ನಲ್ಲಿ ಹಿಂದೆನೂ ಸಹಿತ ಸಾಕಷ್ಟು ಪ್ರಕರಣಗಳು ಈ ರೀತಿ ಘಟನೆಗಳು ನಡೆದಿರುವಂಥದ್ದು ಸಾಕ್ಷಿಯಾಗಿತ್ತು. ಅದರಲ್ಲೂ ಸಹಿತ ಸ್ವತಃ ಒಬ್ಬ ಶಾಸಕನ ವಿರುದ್ಧವೇ ಈ ರೀತಿ ಒಂದು ಆರೋಪ ಈ ಮುಂಚೆ ಕೇಳಿ ಬಂದಿತ್ತು. ಜೊತೆಗೆ ಆ ಕೇಸ್ ಇನ್ನೂ ಸಹಿತ ಇತ್ಯರ್ಥ ಆಗಿಲ್ಲ. ಅದ್ರ ಜೊತೆಗೆ ಆ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕಾಶಪ್ಪನವರಿಗೆ ಕೋರ್ಟ್ ಕೂಡ ಚೀಮಾರಿ ಹಾಕಿರುವಂತಹ ಘಟನೆ ನಡೆದಿತ್ತು. ಇಷ್ಟೆಲ್ಲ ಘಟನೆಗಳ ನಡುವೆ ನಿನ್ನೆ ರಾತ್ರಿ ಮತ್ತೊಂದು ಘಟನೆ ಈಗ ಸ್ಕೈಬಾರ್ನಲ್ಲಿ ನಡೆದಿರುವಂಥದ್ದು. ಎಂದಿನಂತೆ ಇಲ್ಲೂ ಸಹಿತ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹಿತ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಖಾಸಗಿ ಚಾನಲಲ್ಲಿ ಬರುವಂತಹ ಒಂದು ಸರ್ಪ ಸಂಬಂಧ ಅನ್ನೋ ಒಂದು ಸೀರಿಯಲ್ನಲ್ಲಿ ನಟಿಯಾಗಿ ಕೆಲಸವನ್ನು ಮಾಡ್ತಿರುವಂತಹ ಓರ್ವ ಯುವತಿ ತನ್ನ ಸ್ನೇಹಿತರ ಜೊತೆ ಅಲ್ಲಿಗೆ ಏನು ನಿನ್ನೆ ಪಾರ್ಟಿಗೋಸ್ಕರ ಬಂದಿದ್ರು. ಬಂದಂತಹ ವೇಳೆಯಲ್ಲಿ ರಾತ್ರಿ ಸುಮಾರು 12:20 ವೇಳೆಗೆ ಓರ್ವ ವ್ಯಕ್ತಿ ಅಲ್ಲಿಗೆ ಬಂದಿರುವಂಥದ್ದು. ಯುವಕ ತನ್ನ ಇಬ್ಬರು ಸ್ನೇಹಿತರ ಸಮೇತ ಅಲ್ಲಿಗೆ ಆತ ಬಂದಿದ್ದ. ಆತ ಬೇರೆ ಯಾರು ಅಲ್ಲ, ಏನು ಬನ್ನೇರುಘಟ್ಟದಲ್ಲಿರುವಂತಹ ಪ್ರಮುಖ ಬಿಲ್ಡರ್ ಆಗಿರುವಂತಹ ಶ್ರೀನಿವಾಸ್ ಅವರ ಪುತ್ರ ದರ್ಶನ್ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಆತ ಸುಮಾರು 12:20ಕ್ಕೆ ಏನು ಮೊದಲು ಬಂದು ಒಳಗೆ ಪ್ರವೇಶ ಮಾಡುವಂಥದ್ದು. ಅದಾದ ಬಳಿಕ ಆತ ಅಲ್ಲಿ ಕಂಠಪೂರ್ತಿ ಕುಡಿದಂತಹ ಬಳಿಕ ಅಲ್ಲಿದ್ದಂತಹ ಯುವತಿಯ ಜೊತೆ ಅನುಚಿತವಾಗಿ ವರ್ತನೆ ನಡೆಸಿದ್ದಾನೆ ಅಂತ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಪ್ರಮುಖವಾಗಿ ಆತ ಮೊದಲು ಬಂದಂಥವನು ಆಕೆಯ ಮೈ ಮೇಲೆ ಕೈ ಹಾಕಿರುವಂಥದ್ದು. ಹೆಗಲ ಮೇಲೆ ಕೈ ಹಾಕಿದಂತಹ ವೇಳೆಯಲ್ಲಿ ಯುವತಿ ಎಂದಿನಂತೆ ಏನು ಬಾರ್ನಲ್ಲಿ ಬಂದಂತಹ ವೇಳೆಯಲ್ಲಿ ಬೇರೆಲ್ಲ ಸ್ನೇಹಿತರು ಅಂದ್ಕೊಂಡು ಆಕೆ ಸುಮ್ಮನೆ ಇದ್ದಂತಹ ಸಂದರ್ಭದಲ್ಲಿ ಆತ ಬಳಿ ಲೈಂಗಿಕವಾಗಿ ಕಿರುಕುಳ ನೀಡಲು ಮುಂದಾದಂತಹ ವೇಳೆಯಲ್ಲಿ ಆಕೆ ಕಿರ್ಚಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಆ ದರ್ಶನ್ ಆಕೆಯ ಕುತ್ತಿಗೆ ಭಾಗಕ್ಕೆ ಕಚ್ಚಿ ಮತ್ತೆ ಆಕೆ ಏನು ಖಾಸಗಿ ಭಾಗಗಳಿಗೆ ಕೈ ಹಾಕಿದಾನೆ ಅನ್ನೋ ಆರೋಪ ಸಹಿತ ಈಗ ಕೇಳಿ ಬರ್ತಿರುವಂಥದ್ದು. ಈ ಸಂಬಂಧಪಟ್ಟಂತೆ ಆಕೆ ಕಿರ್ಚಾಡಿದಂತಹ ಸಂದರ್ಭದಲ್ಲಿ ಆಕೆಯ ಜೊತೆ ಇದ್ದಂತಹ ಏನು ಬಳಿ ಇದ್ದಂತಹ 5-6 ಜನ ಸ್ನೇಹಿತರೇನಿದ್ರು ಅವರು ಆ ದರ್ಶನ್ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಜೊತೆಗೆ ಆತನ ಸ್ನೇಹಿತ ಏನಿದೆ ಇಬ್ಬರಿಗೂ ಸಹಿತ ಥಳಿಸಿ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗೆ ಥಳಿಸಿದಂತಹ ವೇಳೆಯಲ್ಲಿ ಆತನ ಏನು ಮಾಡಿದಂತಹ ತಪ್ಪಿನ ಬಗ್ಗೆ ಅಲ್ಲಿರುವಂತಹ ಸ್ಕೈಬಾರ್ ಸಿಬ್ಬಂದಿ ಅವರಿಗೆ ಮಾಹಿತಿಯನ್ನು ನೀಡಿದ್ರು. ಈ ವೇಳೆಯಲ್ಲಿ ಅಲ್ಲಿದ್ದಂಥವರು ಸಿಬ್ಬಂದಿಯವರು ಆತನನ್ನು ಹಿಡಿದು ಆಚೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ವೇಳೆಯಲ್ಲಿ ಸಿಟ್ಟಿಗಿದ್ದಂತಹ ದರ್ಶನ್ ಸೀದಾ ಹೊರಹೋದಂಥವನು ತನ್ನ 10ಕ್ಕೂ ಹೆಚ್ಚು ಸ್ನೇಹಿತರನ್ನ ಕರೆಸಿಕೊಳ್ಳಲು ಮುಂದಾಗಿದ್ದಾನೆ. ಅದರಂತೆ ಆತ ಕರೆಸಿಕೊಳ್ಳುವಂಥ ಕೆಲಸಕ್ಕೆ ಫೋನ್ ಮಾಡಿ ಕರೆ ಕೂಡ ಮಾಡಿರುವಂಥದ್ದು. ಇದೇ ಸಂದರ್ಭಕ್ಕೆ ಸುಮಾರು 1:20 ವೇಳೆಗೆ ಇವರೆಲ್ಲ ಗಲಾಟೆ ಆದಂತಹ ಬಳಿಕ ಆ ಯುವತಿ ಇರ್ಬೋದು ಮತ್ತೆ ಆಕೆ ಸ್ನೇಹಿತ ಏನಿದ್ರು ನಟಿ ಅವರೆಲ್ಲರೂ ಸಹಿತ ಆಚೆ ಬಂದು ಅಲ್ಲೇ ರಸ್ತೆಯಲ್ಲಿ ವಿಠಲ್ ಮಲ್ಯ ರಸ್ತೆಯಲ್ಲಿರುವಂತಹ ಶೆಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಹೋಗುವಂತಹ ಇನ್ನೊಂದು ರಸ್ತೆ ಏನಿರುವಂಥದ್ದು, ಅಲ್ಲಿ ಚಾಯ್ ಪಾಯಿಂಟ್ ಅಂತ ಏನು ಪ್ರದೇಶ ಇದೆ ಆ ಪ್ರದೇಶದಲ್ಲಿ ನಿಂತ್ಕೊಂಡು ಅಲ್ಲಿ ಏನು ಸಿಗರೇಟ್ ಸೇರ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಈ ಗ್ಯಾಂಗ್ ಅಲ್ಲಿಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಈ ನಡುವೆ ಇಬ್ಬರ ಗ್ಯಾಂಗ್ಗಳ ನಡುವೆ ಪರಸ್ಪರ ಹೊಡೆದಾಡ್ಕೊಂಡಿರುವಂಥದ್ದು. ದರ್ಶನ್ ನಟಿ ಹಾಗೂ ಆಕೆಯ ಸ್ನೇಹಿತರೇನಿದ್ರು ಅವರ ಮೇಲೆ ತನ್ನ ಮೇಲೆ ಹಲ್ಲೆ ಮಾಡಿದ್ರು ಆರೋಪದಡಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೂ ಸಹಿತ ಮುಂದಾಗ್ತಾರೆ. ಈ ವೇಳೆ ಯಾವಾಗ ಇಬ್ಬರ ನಡುವೆ ಗಲಾಟೆ ಆಗ್ತಾ ಇತ್ತು, ರಸ್ತೆಯಲ್ಲಿ ಕೂಗಾಟಗಳು ಕೇಳಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿದ್ದಂತಹ ಓರ್ವ ಸೆಕ್ಯೂರಿಟಿ ಗಾರ್ಡ್ ಈ ಸಂಬಂಧಪಟ್ಟಂತೆ ಹೊಯ್ಸಳ ಅವರಿಗೆ ಏನು ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಮಾಹಿತಿ ನೀಡಿರುವಂಥದ್ದು. ತಕ್ಷಣ ಅಲ್ಲಿಗೆ ಒಂದು ಹೊಯ್ಸಳ ವಾಹನವು ಸಹಿತ ಭೇಟಿ ಕೊಟ್ಟಿದೆ ಮತ್ತು ಪೊಲೀಸರು ಸಹಿತ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಹೋದಂಥವರು ಅಲ್ಲಿ ಅವರಿದ್ದಂತಹ ಎಲ್ಲರೂ ಸಹಿತ ವಶಕ್ಕೆ ಪಡೆಯಲು ಮುಂದಾಗ್ತಾರೆ. ಜೊತೆಗೆ ಆ ಯುವತಿಯ ಕಡೆ ಹುಡುಗರು ಇರ್ಬೋದು ಮತ್ತು ದರ್ಶನ್ ಮತ್ತು ಆತನ ಗ್ಯಾಂಗ್ 10 ಜನ ಇದ್ರು, ಅವ್ರನ್ನ ಎಲ್ಲರೂ ಸಹಿತ ಕರೆದುಕೊಂಡು ಬಂದು ಠಾಣೆಗೆ ಕೂರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಂತೆ ಇನ್ಸ್ಪೆಕ್ಟರ್ ನಾಗರಾಜ್ ಅವರಿಗೆ ಮಾಹಿತಿ ನೀಡಿದಂಥ ಸಂದರ್ಭದಲ್ಲಿ ನಾಗರಾಜ್ ಅವರು ಸಹಿತ ಅಲ್ಲಿಗೆ ಭೇಟಿ ಕೊಡ್ತಾರೆ ಮತ್ತು ಇಬ್ಬರ ಬಳಿ ಏನು ವಿಚಾರವನ್ನು ಕೇಳ್ಕೊಂಡಂತಹ ವೇಳೆಯಲ್ಲಿ ನೊಂದಿದ್ದಂತಹ ಯುವತಿ ಏನು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಅವರ ವಿರುದ್ಧ ಏನು ಕೇಸನ್ನು ಕೂಡ ಏನು ಆಕೆ ದೂರನ್ನು ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾಳೆ. ಈ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ತಕ್ಷಣ ಏನು ಬಂದಿದ್ದಂತಹ ದರ್ಶನ್ ಕುಡಿದು ಗಲಾಟೆ ಮಾಡಿದಂತಹ ಯುವಕ ಈತ ತನ್ನ ತಂದೆಗೆ ಮಾಹಿತಿ ನೀಡಿರುವಂಥದ್ದು. ಇದೇ ಸಂದರ್ಭಕ್ಕೆ ಬಿಲ್ಡರ್ ಆಗಿರುವಂತಹ ಶ್ರೀನಿವಾಸ್ ಸಹಿತ ಈಗ ಕಬ್ಬನ್ ಪಾರ್ಕ್ ಠಾಣೆಗೆ ಪೊಲೀಸರಿಗೆ ಏನು ಬಂದಿದ್ದಾರೆ. ಬಂದಂಥವರು ಆ ವೇಳೆಯಲ್ಲಿ ಪೊಲೀಸರು ಇನ್ಸ್ಪೆಕ್ಟರ್ ಜೊತೆ ಮಾತನಾಡಿ ಈ ಕೇಸನ್ನು ಕಾಂಪ್ರಮೈಸ್ ಮಾಡಿಸಿರುವಂಥದ್ದು. ಆದರೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಪ್ರಕರಣವನ್ನು ಏನು ಕಾಂಪ್ರಮೈಸ್ ಮಾಡಿಸಿ ಯುವತಿಗೂ ಸಹಿತ ಹಣವನ್ನು ಕೊಟ್ಟು ಇಲ್ಲಿಂದ ಕಳಿಸಿದ್ದಾರೆ ಅಂತ ಹೇಳ್ತಿರುವಂಥದ್ದು. ಜೊತೆಗೆ ಪ್ರಕರಣ ನಡೆದಿರುವಂಥದ್ದನ್ನು ಕೇವಲ ರಸ್ತೆಯಲ್ಲಿ ಗಲಾಟೆ ಆಯಿತು ಅನ್ನೋದನ್ನು ಅಷ್ಟೇ ಪ್ರಕರಣವನ್ನು ದಾಖಲಿಸಿಕೊಂಡು ಏನು ಸ್ಕೈಬಾರ್ನಲ್ಲಿ ನಡೆದಿರುವಂತಹ ಸಂಪೂರ್ಣ ಘಟನೆಯನ್ನು ಕ್ಲೋಸ್ ಮಾಡಿ ಕೇವಲ ಹೊರಗಡೆ ರಸ್ತೆ ಬದಿ ನಿಂತಹ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಯಿತು ಅನ್ನೋ ಒಂದು ಕೇಸನ್ನು ಮಾತ್ರ ಮಾಡಿಕೊಂಡು ಅದನ್ನು ಸಹಿತ ಏನು ತನಿಖೆ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಈಗ NCR
SIR ಅಂತ ಪ್ರಕರಣವನ್ನು ದಾಖಲಿಸಿಕೊಂಡು ಕೇಸ್ ಕ್ಲೋಸ್ ಮಾಡಲು ಸಹಿತ ಪೊಲೀಸರು ಮುಂದಾಗಿರುವಂಥದ್ದು. ಈ ಬಗ್ಗೆ ಯಾವಾಗ ಪೊಲೀಸರಿಂದ ಪೊಲೀಸ್ ಇಲಾಖೆಯಲ್ಲೇ ಬೇರೆ ಪೊಲೀಸರಿಂದ ಇದ್ರ ಬಗ್ಗೆ ಮಾಧ್ಯಮಗಳಿಗೆ ವಿಷಯ ಲೀಕ್ ಆಯಿತು. ಜೊತೆಗೆ ಏನು ಸಾರ್ವಜನಿಕರಿಗೂ ಸಿಕ್ಕಿರುವಂತಹ ಮಾಹಿತಿಯನ್ನು ಲಭ್ಯ ಆಯಿತು. ಈಗ ಪೊಲೀಸರ ವಿರುದ್ಧ ಈಗ ಸ್ವತಃ ಇನ್ಸ್ಪೆಕ್ಟರ್ ವಿರುದ್ಧ DCP ಅವರಿಗೆ ಸಹಿತ ಗರಂ ಆಗಿರುವುದರ ಅನ್ನೋದು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಏನಂತಂದ್ರೆ 354 ಸೆಕ್ಷನ್ ಅಡಿ ಕೇಸ್ ಆಗ್ತಿರುವಂಥದ್ದು. ಅದರಲ್ಲೂ ಸಹಿತ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಏನೋ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತಿರುವಂಥದ್ದು, ಸಾಕಷ್ಟು ಯುವತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಇತ್ತೀಚೆಗೆ ಬೆಂಗಳೂರು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಹೋಗ್ತಿರುವಂಥದ್ದು. ಇಷ್ಟೆಲ್ಲ ಘಟನೆಗಳ ನಡುವೆ ಸಹಿತ ಈ ರೀತಿಯ ಒಂದು 354 ಕೇಸನ್ನು ಯಾವಕ್ಕೆ ಇವರು ಕಾಂಪ್ರಮೈಸ್ ಮಾಡಿಸಿದ್ರು ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಜೊತೆಗೆ ಏನಾದರೂ ಹಣ ತೆಗೆದುಕೊಂಡು ಈ ರೀತಿ ಕೇಸ್ಗಳನ್ನ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರೆ ದೊಡ್ಡವ್ರ ಮಕ್ಕಳು ಏನು ಮಾಡಿದ್ರು ಸರಿಯಾಗುತ್ತೆ, ಅದನ್ನು ಈ ರೀತಿ ಹಣ ಕೊಟ್ಟು ಮುಚ್ಚಾಕ್ಬೋದಾ ಅನ್ನೋ ಒಂದು ಪ್ರಶ್ನೆ ಸಹಿತ ಮೂಡ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವತಃ ಇನ್ಸ್ಪೆಕ್ಟರ್ ಅವರಿಗೆ ಇನ್ನು ಹಿರಿಯಾಧಿಕಾರಿಗಳು ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಹಿತ ಲಭ್ಯ ಆಗ್ತಿರುವಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಈಗ ಪುನಃ ಕೇಸ್ ರೀಓಪನ್ ಆಗುತ್ತಾ, ಮತ್ತೆ ತಪ್ಪಿತಸ್ಥ ಆಗಿರುವಂತಹ ಯುವಕ ಇರ್ಬೋದು ಮತ್ತೆ ಆತನ ಗ್ಯಾಂಗ್ ಏನಿದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಮುಂದಾಗ್ತಾರೆ. ಜೊತೆಗೆ ಈ ರೀತಿ ಹಣ ಕೊಟ್ಟು ಈ ರೀತಿ ಕೇಸನ್ನು ಕ್ಲೋಸ್ ಮಾಡಿಸೋದಕ್ಕೆ ಸಹಾಯ ಮಾಡಿದರೋ ಆರೋಪ ಹೊತ್ತಿರುವಂತಹ ಇನ್ಸ್ಪೆಕ್ಟರ್ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಸಾಕಷ್ಟು ಮೂಡ್ತಿರುವಂಥದ್ದು. ಮಾಲ್ತೇಶ್, ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಯಾವುದೇ ರೀತಿ ಸ್ಪಷ್ಟನೆ ಸಹಿತ ಸಿಗ್ತಿಲ್ಲ. ಕೇವಲ ಘಟನೆ ನಡೆದಿರೋದ್ರ ಬಗ್ಗೆ ನಡೆದಿರೋದನ್ನ ಒಪ್ಕೊಳ್ತಿರೋ ಹೊರತಾಗಿ ಯಾವ ರೀತಿ ಕ್ರಮ ಕೈಗೊಳ್ತೀವಿ ಮತ್ತೆ ಏನೆಲ್ಲ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಸ್ಪಷ್ಟನೆ ಕೊಡೋದಕ್ಕೂ ಸಹಿತ ಮುಂದಾಗ್ತಿರೋದು ನಿಜಕ್ಕೂ ಒಂದು ರೀತಿ ಸಾಕಷ್ಟು ಅನುಮಾನಗಳಿಗೆ ಉಂಟಾಗ್ತಿರುವಂಥದ್ದು. ಪ್ರಕರಣದಲ್ಲಿ ಏನು ಕೇಸನ್ನು ಕ್ಲೋಸ್ ಮಾಡೋದಕ್ಕೆ ಈ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆಗಳು ಸಹಿತ ಮೂಡ್ತಿರುವಂಥದ್ದು. ಮಾಲ್ತೇಶ್, ಓಕೆ ಓಕೆ ಓಕೆ